ಶ್ವಾಸ ಯೋಗ ಸಂಸ್ಥೆ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಯೋಗ ರತ್ನ 2025 ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು. ನನ್ನೊಂದಿಗೆ ಈಗ ಕವಿತಾ ರೆಡ್ಡಿ ಅವರಿದ್ದಾರೆ. ಅವ್ರನ್ನೇ ನಾನು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಏನು ಯೋಗದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಭಾಗವಹಿಸಿದಿರಿ. ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ಇದು ಎರಡನೇ ಬಾರಿ ಶ್ವಾಸ ಯೋಗ ಕೇಂದ್ರ ಮತ್ತು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು. ಹೋದ ವರ್ಷ ನಾವು ಸಂಡೂರಿನಲ್ಲಿ ಮಾಡಿದ್ವಿ. ಸೊ ಈ ವರ್ಷ ಇಲ್ಲಿ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಹಮ್ಮಿಕೊಂಡಿದ್ವಿ. ಇದು ನಿಜವಾಗ್ಲೂ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಯಾಕಂದರೆ ಯೋಗ ಎಕ್ಸ್ಪರ್ಟ್ಸ್ ಯಾರ್ಯಾರಿದ್ದಾರೆ, ಬರೀ ನಮ್ಮ ದೇಶದಲ್ಲ, ಹೊರ ದೇಶದಲ್ಲಿ ಯಾರ್ಯಾರ್ದು ಕಾಂಟ್ರಿಬ್ಯೂಷನ್ ಇದೆ ಯೋಗ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ, ಯೋಗ ಎಕ್ಸ್ಪರ್ಟ್ಸ್ ಆಗಿ ಯೋಗದ ಬಗ್ಗೆ ರಿಸರ್ಚ್ ಮಾಡೋರು ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಅವಾರ್ಡ್ ಕೊಡುವಂಥ ಒಂದು ಪ್ರಯತ್ನ ಇದು. ಅಂದರೆ ಈ ಒಂದು ಕಾರ್ಯಕ್ರಮದಿಂದ ಇನ್ನಷ್ಟು ಯೋಗದ ಬಗ್ಗೆ ವಿಚಾರಗಳು ಮತ್ತು ರಿಸರ್ಚು ಇನ್ನೂ ಜಾಸ್ತಿ ಆಗಲಿ, ಅವೇರ್ನೆಸ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಒಂದಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ಯಾರಿರ್ತಾರೆ, ಯೋಗದ ಬಗ್ಗೆ ಮಾತಾಡೋರು, ಫಿಟ್ನೆಸ್ ಬಗ್ಗೆ ಮಾತಾಡೋದು, ಫಿಟ್ನೆಸ್ ಅವೇರ್ನೆಸ್ ಬಗ್ಗೆ ಮಾತಾಡೋರು ಅಂಥವ್ರಿಗೂ ಸಹ ಇವತ್ತು ಒಂದು ರೆಕಗ್ನಿಷನ್ ಮಾಡ್ತಾ ಇದ್ದೀವಿ. ಎಸ್, ಅಂದ್ರೆ ಇವತ್ತಿನ ಯುವ ಪೀಳಿಗೆಯಲ್ಲಿ ಹೃದಯಘಾತ ಆಗ್ತಿರುವಂತದ್ದು ಯುವಕರಲ್ಲಿ ಹೆಚ್ಚಿದೆ. ಯೋಗ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಮೇಡಮ್ ಈ ಕಾರ್ಯಕ್ರಮದ ಮೂಲಕ ಹೇಳೋದಾದ್ರೆ? ಬಹಳ ಮುಖ್ಯವಾದ ಒಂದು ವಿಚಾರ. ಯೋಗ ಇವಾಗಿಂದ ಅಲ್ಲ, ಯೋಗ ಡೇ ಬಂದಿಂದ ಸ್ಟಾರ್ಟ್ ಆಗಿಲ್ಲ. ಬಹಳ ವರ್ಷಗಳಿಂದ, ಅನೇಕ ವರ್ಷಗಳಿಂದ ಬಹಳಷ್ಟು ಯಾರು ನಮ್ಮ ದೇಶದ ಎಕ್ಸ್ಪರ್ಟ್ಸು, BK ಅಯ್ಯಂಗಾರ್ ಇರ್ಬೋದು, ಮತ್ತಿತರ ಇರ್ಬೋದು, ಇದನ್ನ ಬೇರೆ ಹೊರ ದೇಶಕ್ಕೂ ಸಹ ಇದನ್ನ ಒಯ್ಯುವಂಥ ಕೆಲಸ ಮಾಡಿದ್ದಾರೆ. ಎಲ್ಲ ಭಾಗದಲ್ಲೂ, ಪ್ರಪಂಚದ ಎಲ್ಲ ಭಾಗದಲ್ಲೂ ಸಹ ಯೋಗ ಬಹಳ ಪಾಪ್ಯುಲರ್ ಇದೆ. ಈಗಿನ ಒಂದು ಸಂದರ್ಭದಲ್ಲಿ ಕೋವಿಡ್ ಆದ ನಂತರ ಮತ್ತು ಇವಾಗ ಏನು ನಾವು ನೋಡ್ತಾ ಇದ್ದೀವಿ, ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು, ಇದಕ್ಕೆಲ್ಲ ಎಲ್ಲೋ ಒಂದು ರೀತಿ ನಾವು ನಮ್ಮ ದೇಹವನ್ನು ಮತ್ತು ನಮ್ಮ ಒಂದು ಪ್ರಾಕ್ಟೀಸ್ನ ಎಲ್ಲೋ ಒಂದು ಕಡೆ ಹದಗೆಡಿಸ್ಕೊಂಡಿದ್ದೀವಿ. ಸೊ ಯೋಗದ ಮೂಲಕ ಇದನ್ನು ಸರಿಪಡಿಸುವಂಥ ಒಂದು ಹೆಲ್ದಿ ಆ್ಯಂಡ್ ವೆಲ್ದಿ ಆ್ಯಂಡ್ ವೆಲ್ನೆಸ್ ಲೈಫ್ ಸ್ಟೈಲ್ನ ಕ್ರಿಯೇಟ್ ಮಾಡೋದಕ್ಕೆ ಯೋಗ ಬಹಳ ಅನುಕೂಲ ಆಗುತ್ತೆ. ಮತ್ತು ಯೋಗ ಅಂದರೆ ಏನು, ಇದು ಒಂದು ಮೆಡಿಟೇಷನ್ ಇರ್ಬೋದು, ಮತ್ತು ಫಿಟ್ನೆಸ್ಗೆ ಫ್ಲೆಕ್ಸಿಬಿಲಿಟಿ, ಮೂಮೆಂಟ್ ಫ್ಲೆಕ್ಸಿಬಿಲಿಟಿ ಇರ್ಬೋದು, ಧ್ಯಾನ ಮಾಡಲಿಕ್ಕೆ ಒಂದು ಅವಕಾಶ ಇರ್ಬೋದು. ಸೊ ಯೋಗ ಒಂದು ಅಲ್ಟಿಮೇಟ್ ಆಗಿ ಒಂದು ಹೋಲ್ನೆಸ್ ಫಿಟ್ನೆಸ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಸ್, ಇನ್ನ ಕಾರ್ಮಿಕರಿಗೆ ಏನು ಸಂತೋಷ್ ಲಾಡ್ ಅವರು ಒಂದಷ್ಟು ಒಳ್ಳೆಯ ಕಾರ್ಯಕ್ರಮ, ಅಂದ್ರೆ ಸರ್ಕಾರದ ಯೋಜನೆಗಳು ಸಿಗಬೇಕು ಅಂತ ಹೇಳಿ ಮಾಡ್ತಿರುವಂತದ್ದು. ಈಗ ನೋಡಿದ್ರೆ ಆರೋಗ್ಯ ದೃಷ್ಟಿಯಲ್ಲಿ ಯೋಗ ಎಲ್ಲರೂ ಕೂಡ ಕಲಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಇದ್ರ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಕಾರ್ಮಿಕರಿಗೆ ಮಾತ್ರ ಸಚಿವರಲ್ಲ, ಈ ಎಲ್ಲ ರಂಗಕ್ಕೂ ಕೂಡ ಅಂದ್ರೆ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿರುವಂತದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ? ಸಂತೋಷ್ ಲಾಡ್ ಅವರಿಗೆ ವಿಶೇಷವಾಗಿ ಯುವ ಜನರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ. ಯಾಕಂದ್ರೆ ಅವರು ಒಂದು ಫಿಟ್ನೆಸ್ ಎಂತೂಸಿಯಸ್ಟ್ ಆಗಿ, ಮತ್ತೆ ಅವ್ರಿಗೆ ಯಾವುದೋ ಒಂದು ಅಭ್ಯಾಸ ಇಲ್ಲ, ಕುಡಿಯೋದಾಗ್ಲಿ, ಸ್ಮೋಕಿಂಗ್ ಆಗಲಿ, ಯಾವುದೋ ಒಂದು ಅಭ್ಯಾಸ ಇಲ್ಲ. ಆ್ಯಕ್ಚುಲಿ ಅವರು ತುಂಬಾನೇ ಈಸ್ ವೆರಿ ಎಂತೂಸಿಯಾಸ್ಟಿಕ್ ಅಬೌಟ್ ಫಿಟ್ನೆಸ್ಸು. ಮತ್ತು ಅವ್ರು ಏನು ಪ್ರಾಕ್ಟೀಸ್ ಮಾಡ್ತಾರೋ ಅದನ್ನೇ ಪ್ರೀಚ್ ಮಾಡ್ತಾರೆ. ಸೊ ಯುವ ಜನರಿಗೆ ಇದು ಅನುಕೂಲ ಆಗಲಿ, ಮತ್ತು ಎಲ್ಲ ವರ್ಗದವರು, ಅಂದರೆ ಒಂದು ಯೋಗ ಅನ್ನೋದಕ್ಕೆ ಒಂದು ಲಿಮಿಟ್ ಇಲ್ಲ. ಬಡವರು ಮಾಡ್ಬೋದು, ಶ್ರೀಮಂತರು ಮಾಡ್ಬೋದು. ಸೊ ಒಂದು ಮ್ಯಾಟ್ ಹಾಕ್ಕೊಂಡು ಯೋಗ ಕಲಿಯೋದು ಅಷ್ಟೇ ಮುಖ್ಯವಾದಂಥ ಒಂದು ಅಂಶ. ಸೊ ಯೋಗದ ಮೂಲಕ ಒಂದು ವಿಶೇಷವಾಗಿ ಎಲ್ಲರಿಗೂ ಒಂದು ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡು ಅವೇರ್ನೆಸ್ ಮೂಲಕ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಎಸ್, ಧನ್ಯವಾದಗಳು. ಇದಿಷ್ಟು ಕವಿತಾ ರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.